ಹಾಯ್ ಎವ್ರಿವನ್. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗಲೂ ನೀವು ಕೇಳಿರ್ತೀರಾ ಟೆಟನಸ್ ವ್ಯಾಕ್ಸಿನ್ ಕಂಪಲ್ಸರಿ ಅಂತ ಹೇಳ್ಬಿಟ್ಟು. ಏನಕ್ಕೆ ನಾವು ಟೆಟನಸ್ ವ್ಯಾಕ್ಸಿನ್ ತಗೋಬೇಕು ಅಂತ ಪ್ರಶ್ನಿಸ್ತಾನೆ ಇರ್ತಾರೆ. ಈ ವಿಡಿಯೋದಲ್ಲಿ ಟೆಟನಸ್ ವ್ಯಾಕ್ಸಿನ್ ಇಂದು ಏನ್ ಇಂಪಾರ್ಟೆನ್ಸ್ ಇದೆ ಪ್ರೆಗ್ನೆನ್ಸಿನಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಟಿಡಿ ವ್ಯಾಕ್ಸಿನ್ ಇಂದು ಫಸ್ಟ್ ಹಾಗೂ ಸೆಕೆಂಡ್ ಡೋಸ್ ಅನ್ನು ನಾವು ಕೊಡ್ತೀವಿ. ಈ ಟಿಡಿ ವ್ಯಾಕ್ಸಿನ್ ಅಲ್ಲಿ ಟೆಟನಸ್ ಹಾಗೂ ಡಿಪ್ತೇರಿಯಾ ಕಾಂಪೋನೆಂಟ್ ಇರುತ್ತೆ. ಸೊ ಇದು ಡಿಪ್ತೇರಿಯಾ ಡಿಸೀಸ್ ಇಂದ ಹಾಗೆ ಟೆಟನಸ್ ಡಿಸೀಸ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ. ಎಷ್ಟೊಂದು ಜನ ಏನು ಮಿಸ್ ಇಂಟರ್ಪ್ರಿಟೇಷನ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಟಿಡಿ ವ್ಯಾಕ್ಸಿನೇಷನ್ ಕೇವಲ ತಾಯಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಂತ. ಆದ್ರೆ ಇದ್ರದ್ದು ಮೇನ್ ಗೋಲ್ ಏನಿರುತ್ತೆ ಅಂತ ಹೇಳಿದ್ರೆ ಮಗುವಿಗೆ ಟೆಟನಸ್ ಹಾಗೂ ಡಿಪ್ತೇರಿಯಾ ಅನ್ನೋ ಸೀರಿಯಸ್ ಇಲ್ನೆಸ್ ಇಂದ ಪ್ರೊಟೆಕ್ಷನ್ ಕೊಡೋದಕ್ಕಾಗಿ ಪ್ರೆಗ್ನೆನ್ಸಿನಲ್ಲೇನೆ ನಾವು ಟಿಡಿ ವ್ಯಾಕ್ಸಿನ್ ಕೊಡ್ತೀವಿ. ನಾರ್ಮಲ್ ಆಗಿ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅಲ್ಲಿ ಆಲ್ಮೋಸ್ಟ್ ನಾವೆಲ್ಲರೂ ಟೆಟನಸ್ ವ್ಯಾಕ್ಸಿನ್ ತಗೊಂಡೇ ಇರ್ತೀವಿ. ತಗೊಂಡಿದ್ರು ಸಹ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಈ 2 ಡೋಸಸ್ ಎಕ್ಸ್ಟ್ರಾ ತಗೊಳ್ಳೇಬೇಕಾಗುತ್ತೆ. ಕೆಲವೊಂದು ಸಲ 3 ಇಯರ್ಸ್ ಒಳಗಡೆನೆ ನೀವು ಟೆಟನಸ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ಈ ತರ ಸಂದರ್ಭದಲ್ಲಿ ಕೇವಲ 1 ಟೆಟನಸ್ ಬೂಸ್ಟರ್ ಇಂಜೆಕ್ಷನ್ ಸಾಕಾಗುತ್ತೆ. ಸಪೋಸ್ ಟೆಟನಸ್ ಇನ್ಫೆಕ್ಷನ್ ಚಿಕ್ಕ ಮಗುವಲ್ಲಿ ಬಂದ್ರೆ ಮಗುವಿಗೆ ಉಸಿರಾಡೋ ಸಮಸ್ಯೆ ಆಗಿರ್ಬೋದು, ಇಲ್ಲ ಮಾಂಸಖಂಡ ನಿಶಕ್ತಿ ಆಗೋದು, ಫಿಟ್ಸ್ ಬರೋ ಸಾಧ್ಯತೆ ಸಹ ಇರುತ್ತೆ. ಇವೆಲ್ಲವೂ ಸಹ ಒಂದು ಸೀರಿಯಸ್ ಇಲ್ನೆಸ್ ಕಾಸ್ ಮಾಡುತ್ತೆ. ಹಾಗೆ ಮಾರ್ಟಾಲಿಟಿ ರೇಟ್ ಕೂಡ ತುಂಬಾನೇ ಹೈ ಇರೋದ್ರಿಂದ ಎಲ್ಲಾ ತಾಯಂದಿರು ಟೆಟನಸ್ ವ್ಯಾಕ್ಸಿನ್ ಕಂಪಲ್ಸರಿಯಾಗಿ ಹಾಕಿಸ್ಕೊಳ್ಳೇಬೇಕು. ಥ್ಯಾಂಕ್ ಯು.